ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಒಂದು ಮೋಸ್ಟ್ ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡಕ್ಕೆ ಯಾವ ರೀತಿ ನೀವು ಪೇಂಟಿಂಗ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಅಂತ ತುಂಬಾ ಈಸಿ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಈ ವಿಡಿಯೋನ ನಾನು ನಂದು ಲಾಸ್ಟ್ ಇಯರ್ದು ಮುಖವಾಡ ಇದೆ ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಫೌಂಡೇಶನ್ನ ತೊಗೊಳ್ತಾ ಇದ್ದೀನಿ, ಫೌಂಡೇಶನ್ ಕ್ರೀಮ್ ತೊಗೊಳ್ತಾ ಇದ್ದೀನಿ. ಪೌಡರ್ ಏನೂ ಅಷ್ಟಾಗಿ ಯೂಸ್ ಆಗಿಲ್ಲ, ಯೂಸ್ ಆಗ್ಬೋದು ಅಂತಲೇ ತೆಗೆದಿಟ್ಕೊಂಡೆ, ಬಟ್ ಪೌಡರ್ ನನಗೆ ಯೂಸ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಈ ರೀತಿ ಸ್ಟೋನ್ಸ್ ಇರುತ್ತಲ್ಲ, ಸ್ಟೋನ್ಸ್ ಬಂದು ಇದು ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಸಿಗುತ್ತೆ ನಿಮಗೆ. ಜುಮ್ಕ ಆಗಿರ್ಬೋದು ಅಥವಾ ಇದು ಮೂಗ್ಬಟ್ಟು ಆಗಿರ್ಬೋದು, ಇದೆಲ್ಲ ನಿಮಗೆ ಬ್ಯಾಂಗಲ್ ಸ್ಟೋರಲ್ಲಿ ತುಂಬ ಕಡಿಮೆಗೇ ಸಿಗುತ್ತೆ. ಇದು ಸೀಸನ್ ಆಗಿರೋದ್ರಿಂದ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲೂ ಕೂಡ ಇರುತ್ತೆ, ನೀವು ತೊಗೊಳ್ಬೋದು. ಮತ್ತು ಈ ಜುಮ್ಕ ಆಗಿರ್ಬೋದು, ಇದೆಲ್ಲ ಒಂದು ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಅಲಂಕಾರ ಮಾಡೋದ್ರಿಂದ ಮುಖವಾಡಕ್ಕೆ ಒಂದು ಒಳ್ಳೆ ಕಳೆನ ಕೊಡುತ್ತೆ. ಮತ್ತು ಇದಕ್ಕೆ ನಾನು ಐ ಲ್ಯಾಶಸ್ನ ತೊಗೊಳ್ತಾ ಇದ್ದೀನಿ. ಐ ಲ್ಯಾಶಸ್ಸು ಕೂಡ ಒಂದು ಒಳ್ಳೆ ಕಳೆ ಕೊಡುತ್ತೆ ಅಂತ ಹೇಳ್ಬೋದು. ಇದು ಬ್ಯಾಂಗಲ್ ಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ನಿಮಗೆ ಗಮ್ ಕೂಡ ಅದರಲ್ಲೇ ಕೊಟ್ಟಿರ್ತಾರೆ, ತೊಗೊಳ್ಬೋದು. ಈ ರೀತಿ ಕೂಡ ನಿಮಗೆ ಬ್ಯಾಂಗಲ್ ಸ್ಟೋರಲ್ಲೇ ಸಿಗುತ್ತೆ. ಇದು ಬಂದು ಗ್ಲೂ ಡ್ರಾಪ್ಸು. ನೀವು ಯಾವುದೇ ಸ್ಟೇಷನರಿ ಅಂಗಡಿಗೆ ಹೋದರೂ ಕೂಡ ಗ್ಲೂ ಡ್ರಾಪ್ಸ್ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ನಾವು ಜುವೆಲ್ಸ್ನ ಸ್ಟಿಕ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನಾನು ಇದನ್ನು ಕಿರೀಟ ಬಂದು ಲಾಸ್ಟ್ ಇಯರೇ ಸ್ಟಿಕ್ ಮಾಡಿಸ್ಕೊಂಡಿದ್ದೆ, ಹಾಗಾಗಿ ನಾನು ಇವಾಗ ಮುಖವಾಡಕ್ಕೆ ಅಲಂಕಾರ ಮಾಡ್ತಾ ಇರೋದ್ರಿಂದ ಕಿರೀಟನ ನಾನು ತೆಗಿತಾ ಇಲ್ಲ, ಅದು ಸ್ಟ್ರಾಂಗಾಗಿ ಅಂಟಿಸ್ಕೊಂಡಿರೋದ್ರಿಂದ. ಈಗ ನಾನು ಈ ಮುಖವಾಡಕ್ಕೆ ಫಸ್ಟು ವೆಟ್ ವೈಪ್ಸ್ನ ತೊಗೊಂಡು ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟ್ ಇಯರ್ ನಾನೇನು ಅದನ್ನು ತೆಗ್ದು ಇಟ್ಟಿರೋದಷ್ಟೇ, ನಾನು ಏನಕ್ಕೂ ಮತ್ತೆ ತೆಗ್ದಿಲ್ಲ, ಬಳಸಿಲ್ಲ. ಹಾಗಾಗಿ ನೀಟಾಗಿ ಇದನ್ನು ನಾವು ವಾಶ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀಟಾಗಿ ವೆಟ್ ವೈಪ್ಸ್ನ ತೊಗೊಂಡು ಈ ರೀತಿ ಮುಖವಾಡನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಫೇಸ್ ಪೇಂಟಿಂಗ್ ಅನ್ನೋದು ಒಂದು ಹೊಸ ಟ್ರೆಂಡ್ ಆಗಿದೆ. ನೀವು ಯೂಶಲಿ ಮಲ್ಲೇಶ್ವರಂ ಆಗಿರ್ಬೋದು ಅಥವಾ ಚಿಕ್ಕಪೇಟೆ ಆಗಿರ್ಬೋದು ಅಥವಾ ಮಾರ್ಕೆಟ್ ಆಗಿರ್ಬೋದು, ಫೇಸ್ ಪೇಂಟಿಂಗಿಗೆ ಅಂತ ಹೋದಾಗ ಮ್ಯಾಕ್ಸಿಮಮ್ ಆದರೂ ಕೂಡ ಒಂದು 5000 ಮೇಲೆ ಇರುತ್ತೆ. ಮಿನಿಮಮ್ ಅಂದರೂ ಕೂಡ 3000 ಮೇಲೇ ಫೇಸ್ ಪೇಂಟಿಂಗಿಗೆ ತೊಗೊಳ್ತಾರೆ. ನೀವು ಇವಾಗ ಮುಖವಾಡಕ್ಕೆ ಫೇಸ್ ಪೇಂಟಿಂಗ್ನ ಮಾಡಿಸ್ಕೊಂಡ್ರೆ ಮುಂದಿನ ವರ್ಷ ಬೇರೆ ಥರನೇ ಟ್ರೆಂಡ್ ಬರ್ಬೋದು. ಆವಾಗ ನಿಮಗೆ ಈ ಫೇಸ್ ಪೇಂಟಿಂಗ್ ಓಲ್ಡ್ ಅನ್ನಿಸ್ಬೋದು, ಆವಾಗ ನೀವು ಅದನ್ನು ರಿಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿರೋ ವಸ್ತುಗಳನ್ನ ಬಳಸ್ಕೊಂಡು ಈ ರೀತಿ ಸೇಮ್ ಅದೇ ರೀತಿಯೇ ಕಾಣಿಸೋ ರೀತಿ ನಾವು ಅಲಂಕಾರ ಮಾಡಿಕೊಂಡಾಗ ಈ ರೀತಿಯೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಐ ಶ್ಯಾಡೋ ಬ್ರಷ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಐ ಶ್ಯಾಡೋ ಬ್ರಷ್ ಆದರೆ ನಮಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೋದು ಅಂತ ಅಷ್ಟೇ. ಈ ರೀತಿ ಚೆನ್ನಾಗಿ ಅದನ್ನು ತೊಗೊಂಡು ನಾನಿವಾಗ ಏನು ಪ್ಲೇಟಲ್ಲಿ ತೊಗೊಂಡಿದ್ದೀನಿ, ಇಷ್ಟೇ ಫೌಂಡೇಶನ್ನ ನಾನು ಬಳಸ್ಕೊಂಡು ಫುಲ್ ಫೇಸಿಗೆ ನಾನು ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫೌಂಡೇಶನ್ ತೊಗೊಂಡು ಫೇಸಲ್ಲೆಲ್ಲ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಫೌಂಡೇಶನ್ ಕ್ರೀಮ್ ಕೂಡ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಬರುತ್ತೆ. ಅಂದರೆ ನಿಮಗೆ ಡಾರ್ಕ್ ಸ್ಕಿನ್ ಕಲರ್ ಬರುತ್ತೆ, ಲೈಟ್ ಸ್ಕಿನ್ ಕಲರ್ ಬರುತ್ತೆ, ನಿಮಗೆ ಪಿಂಕಿಶ್ ಸ್ಕಿನ್ ಕಲರ್ ಕೂಡ ಬರುತ್ತೆ. ನಿಮಗೆ ಯಾವ ರೀತಿ ಮುಖವಾಡ ಕಾಣಿಸ್ಬೇಕೋ ಆ ರೀತಿ ಸ್ಕಿನ್ ಟೋನ್ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ತೊಗೊಳ್ಳಿ. ದೇವರಿಗೆ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಹೊಸದೇ ತೊಗೊಂಡು ಹಚ್ಚಬೇಕಾಗುತ್ತೆ. ಹೊಸದಂತ ಅಂದರೆ ನಿಮಗೆ ಒಂದು ಸ್ವಲ್ಪ ಇದ್ದರೂ ಕೂಡ ಸಾಕಾಗುತ್ತೆ. ಒಂದು 50 ರುಪೀಸ್ 60 ರುಪೀಸಿಗೆಲ್ಲ ಸಿಗುತ್ತೆ. ನೀವು ಆ ಥರದ್ದು ಕೂಡ ತೊಗೊಂಡ್ಬಿಟ್ಟು ಈ ರೀತಿ ಬಳಸ್ಕೊಳ್ಬೋದು. ನಾವೇನಕ್ಕಂತ ಅಂದರೆ ಮುಖವಾಡಕ್ಕೆ ಒನ್ ಟೈಮ್ ಅಷ್ಟೇ ಹಚ್ಕೊಳ್ಳೋದ್ರಿಂದ ಅದನ್ನು ಮತ್ತೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ ಅಲ್ವಾ. ಸೊ ಹಾಗಾಗಿ ಯಾವುದಾದ್ರೂ ಕಡಿಮೆ ರೇಟಿಂದ ನೀವು ಫೌಂಡೇಶನ್ನ ತಗೋಬೋದು. ಸ್ಕಿನ್ ಟೋನ್ ಕಲರ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫೇಸ್ ತುಂಬ ಫುಲ್ಲು ಅಪ್ಲೈ ಮಾಡ್ಕೊಳ್ಬೇಕು. ಫಸ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ, ಸ್ಟೆಪ್ ಬೈ ಸ್ಟೆಪ್ಪು ನಾನು ಯಾವ ರೀತಿ ಇದಕ್ಕೆ ಅಲಂಕಾರ ಮಾಡ್ಕೊಳ್ಬೇಕು, ಯಾವ ರೀತಿ ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳ್ಕೊಟ್ಟಿರ್ತೀನಿ. ಹಾಗಾಗಿ ನೀವು ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಅನ್ನೋದು ಬರುತ್ತೆ. ತುಂಬ ಜನಕ್ಕೆ ಈ ರೀತಿ ಫೇಸ್ ಪೇಂಟಿಂಗ್ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಬಟ್ ಆದರೆ 3000 4000 ಆ ಥರ ಇರೋದ್ರಿಂದ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನೀವು ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ಈ ರೀತಿ ಫೌಂಡೇಶನ್ ಕ್ರೀಮಿಂದ ನಾವು ಅಲಂಕಾರ ಮಾಡ್ಕೊಳ್ಳೋದ್ರಿಂದ
ಒಂದು ಅಡ್ವಾಂಟೇಜ್ ಏನಿದೆ ಅಂತ ಅಂದರೆ, ಈಗ ನಾವು ಇದನ್ನು ಫೌಂಡೇಶನ್ ಕ್ರೀಮಿಂದ ಮಾಡ್ಕೊಳ್ತೀವಿ. ಪೂಜೆ ಎಲ್ಲ ಆದಮೇಲೆ ನಾವು ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು. ನೀವೇನಾದರೂ ಪೇಂಟಿಂಗ್ನ ಮಾಡಿಸ್ಕೊಂಡ್ರೆ ಅದನ್ನು ರಿಮೂವ್ ಮಾಡೋದಕ್ಕಾಗಲ್ಲ. ಎವ್ರಿ ಇಯರ್ ನೀವು ಅದೇ ಪೇಂಟಿಂಗಲ್ಲೇ ಹಬ್ಬನ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ ವರ್ಷವೂ ಯಾವುದಾದ್ರೂ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟ್ರೆಂಡಿಂಗಲ್ಲಿರುತ್ತೆ. ಈಗ ಲಾಸ್ಟ್ ಇಯರು ಈ ಸ್ಟೋನ್ ವರ್ಕು ಟ್ರೆಂಡಿಂಗಲ್ಲಿತ್ತು. ಹಾಗಾಗಿ ನಾನು ಸ್ಟೋನ್ ವರ್ಕ್ನ ಮಾಡಿಸ್ಕೊಂಡೆ. ಈಗ ಬೇರೆ ಥರನೇ ಜ್ಯುವೆಲ್ರೀಸ್ ಹಾಕಿರ್ಬೋದು. ಈ ಥರ ಒಂದು ಹೊಸ ಥರನೇ ಟ್ರೆಂಡ್ ಇದೆ. ನಾವು ವರ್ಷದಿಂದ ವರ್ಷಕ್ಕೆ ಅದೇ ರೀತಿ ಬದಲಾವಣೆ ಆಗ್ತಾ ಇರುತ್ತೆ. ಹಾಗಾಗಿ ಒಂದು ಸರಿ ನೀವು ಪೇಂಟಿಂಗ್ ಅನ್ನೋದು ಮಾಡಿಸ್ಕೊಂಡ್ಬಿಟ್ರೆ ಮತ್ತು ಬೇರೆ ರೀತಿ ನೀವೇನು ಮಾಡಿಸ್ಕೊಳ್ಳೋದಕ್ಕೆ ಆಗಲ್ಲ. ಹಾಗಾಗಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಪೂಜೆ ಆದಮೇಲೆ ನಾವು ಈಸಿಯಾಗಿ ಇದನ್ನು ರಿಮೂವ್ ಮಾಡ್ಕೊಂಡು ಬಿಡ್ಬೋದು. ಒಂದು ಲೇಯರ್ ಫೌಂಡೇಶನ್ ಅಪ್ಲೈ ಮಾಡಿ ಆದಮೇಲೆ ಲಿಪ್ಸ್ ಹತ್ರ ಮತ್ತು ಐಸ್ ಹತ್ರ ಒಂದು ವೆಟ್ ವೈಪ್ಸ್ನ ತೊಗೊಂಡು ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಬಂದು ಐ ಮೇಕಪ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ನಾನು ನೀಟಾಗಿ ಅದನ್ನು ಒರೆಸ್ಕೊಂಡು ಸ್ಮಾಲ್ ಬ್ರಷ್ನ ತೊಗೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಬ್ಲೆಂಡಿಂಗು ಇದರಲ್ಲಿ ತುಂಬ ಇಂಪಾರ್ಟೆಂಟು. ಫೇಸು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ನೈಸಾಗಿ ಅದನ್ನು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಸ್ಮಾಲ್ ಬ್ರಷಲ್ಲಿ ನಾನು ಕ್ರೀಮ್ನ ತಗೊಂಡು ಈ ರೀತಿ ಬ್ಲೆಂಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮಾಲ್ ಬ್ರಷ್ ತಗೊಂಡು ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ಸ್ಮಾಲ್ ಬ್ರಷ್ನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ. ಫೌಂಡೇಶನ್ ಎಲ್ಲ ಹಚ್ಚಿದಾದಮೇಲೆ ಅದು ಈ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ನಾನಿವಾಗ ಮೇಯ್ನು ಐ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ. ಐ ಮೇಕಪ್ ಮಾಡ್ಕೊಳ್ಬೇಕು ಅಂತ ಅಂದರೆ ಫಸ್ಟು ಐಬಾಲಿಗೆ ವೈಟನ್ನ ನೀವು ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ನಾನು ನಾರ್ಮಲ್ ವಾಟರ್ ಪೇಂಟನ್ನೇ ತೊಗೊಳ್ತಾ ಇದ್ದೀನಿ. ಇದೇ ಪೇಂಟಿಂಗ್ನ ತೊಗೊಂಡು ಮಧ್ಯದಲ್ಲಿ ಐಬಾಲ್ಸ್ ಏನು ಬರುತ್ತೆ, ಐಬಾಲ್ಸಿಗೆ ವೈಟನ್ನು ನಾನು ಫಸ್ಟು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ವೈಟ್ನ ಫಿಲ್ ಮಾಡಿಕೊಂಡು ಅದಾದಮೇಲೆ ಬ್ಲ್ಯಾಕನ್ನು ನೀವು ಫಿಲ್ ಮಾಡ್ಕೊಳ್ಬೋದು. ಈ ರೀತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ.
ವೈಟ್ ಎಲ್ಲ ಫಿಲ್ ಮಾಡಿ ಆದಮೇಲೆ ಒಂದು 2-3 ನಿಮಿಷ ಅದನ್ನು ಡ್ರೈ ಮಾಡಿದ್ಮೇಲೆ ಐಲೈನರ್ನ ತಗೊಂಡು ಇನ್ನು ಮಿಕ್ಕಿದ್ದೇನಿರುತ್ತೆ ಬ್ಲ್ಯಾಕ್ ಕಲರ್ ಹಾಕುವಂಥ ಲೇಯರ್ಸು ಅದನ್ನು ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಐಲೈನರೇ ಏನಕ್ಕೆ ಅಂತ ಅಂದರೆ ಐಲೈನಲ್ಲಿ ಪರ್ಫೆಕ್ಟಾಗಿ ತೊಗೊಳ್ಬೋದು, ಐಲೈನರಲ್ಲಿ ಪರ್ಫೆಕ್ಟಾಗಿ ಅದನ್ನು ಮಾಡ್ಕೊಳ್ಬೋದು. ಪೇಂಟಿಂಗ್ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹಾಗಾಗಿ ಐಲೈನರಲ್ಲೇ ತೊಗೊಳ್ತಾ ಇದ್ದೀನಿ. ಇದು ಕೂಡ ಹೊಸದೇ ತೊಗೊಳ್ಬೇಕು ನೀವು. ಇದರಲ್ಲಿ ಮೇಯ್ನ್ ಏನಂತ ಅಂದರೆ ಐ ಮೇಕಪ್ಪು, ಹಾಗಾಗಿ ನಿಮಗೆ ಸೈಡಲ್ಲಿ ಕೂಡ ನಾನು ಝೂಮ್ ಹಾಕ್ಬಿಟ್ಟು ಕೊಟ್ಟಿರ್ತೀನಿ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಅದು ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ಐಲೈನರಲ್ಲಿ ನೀಟಾಗಿ ಅದನ್ನು ಔಟ್ಲೈನ್ಸ್ ಏನಿರುತ್ತೆ ಆ ಔಟ್ಲೈನ್ಸ್ನ ಹಾಕೋಬೇಕಾಗತ್ತೆ. ಹಾಗಾಗಿ ನಿಮಗೆ ಸೈಡಲ್ಲಿ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಕಣ್ಣಿಗೆ ಔಟ್ಲೈನ್ಸ್ನ ಹಾಕೊಂಡ್ಮೇಲೆ ಐಬ್ರೋ ಪಾರ್ಟ್ ಏನಿದೆ ಐಬ್ರೋ ಪಾರ್ಟ್ನ ನಾನಿಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಬ್ಲ್ಯಾಕ್ ಐಬಾಲ್ ಏನಿದೆ ಅದನ್ನು ಕೂಡ ಐಲೈನರಲ್ಲಿ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಐ ಮೇಕಪ್ ಮಾಡೋವಾಗ ಏನಾದರೂ ಬೈ ಮಿಸ್ಸಾಗಿ ಆಗಿರ್ಬೋದು, ಫೌಂಡೇಶನ್ ಏನಾದರೂ ಅಳಿಸೋದ್ರೆ ಅಥವಾ ಏನಾದರೂ ಆದರೆ ತಲೆ ಕೆಡಿಸ್ಕೊಳ್ಬೇಡಿ. ಐ ಮೇಕಪ್ ಎಲ್ಲ ಆದಮೇಲೆ ಫೈನಲಿ ಫಿನಿಶಿಂಗ್ ಟಚ್ಚಲ್ಲಿ ಕೂಡ ನೀವು ಬ್ಲೆಂಡಿಂಗ್ ಮಾಡ್ಕೊಳ್ಬೋದು. ಅದು ಡ್ರೈ ಆದಮೇಲೆ ಯಾವುದೇ ರೀತಿ ನಿಮಗೆ ತೊಂದರೆ ಇರೋದಿಲ್ಲ. ಒಂದು ಕಣ್ಣಿಗೆ ಆದಮೇಲೆ ಇವಾಗ ಇನ್ನೊಂದು ಕಣ್ಣಿಗೂ ಕೂಡ ತೊಗೊಳ್ತಾ ಇದ್ದೀನಿ. ನೋಡಿ, ಒಂದು ಕಣ್ಣಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದು ಕಣ್ಣಿಗೂ ಕೂಡ ಅದೇ ರೀತಿಯೇ ನಾನು ಐಲೈನರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಮುಖವಾಡಕ್ಕೆ ಮೇಯ್ನ್ ಅಲಂಕಾರ ಏನಂದರೆ ಕಣ್ಣು ಅಂತಲೇ ಹೇಳ್ಬೋದು. ಅದನ್ನು ನಾವು ಒಂದು ಪರ್ಫೆಕ್ಟಾಗಿ ಮಾಡಿಕೊಂಡಾಗ ಬೇರೆ ಎಲ್ಲನೂ ಚೆನ್ನಾಗೇ ಕಾಣಿಸುತ್ತೆ. ಹಾಗಾಗಿ ನಾನು ಸೈಡಲ್ಲಿ ಕೂಡ ನಿಮಗೆ ಯೂಸ್ ಆಗಲಿ ಅಂತ ಕೊಡ್ತಾ ಇದ್ದೀನಿ.
ನೋಡ್ತಾ ಇರ್ಬೋದು ಎರಡು ಕಣ್ಣಿಗೆ ಫಿಲ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಲಿಪ್ಸಿಗೆ ನಾನು ಯಾವುದೇ ರೀತಿ ಪೇಂಟಿಂಗ್ ಮಾಡ್ತಾ ಇಲ್ಲ. ನಾನು ಲಾಸ್ಟ್ ಇಯರೇ ಅದಕ್ಕೆ ಪೇಂಟಿಂಗ್ ಮಾಡಿಸ್ಕೊಂಡು ಬಿಟ್ಟಿದ್ದೆ, ಹಾಗಾಗಿ ಅದು ಹಾಗೇ ಇದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಹೊರಗಡೆ ಪೇಂಟಿಂಗ್ ಮಾಡಿಸ್ಕೊಂಡು ಬರ್ತಾರಲ್ಲ, ಸೇಮ್ ಅದೇ ರೀತಿಯೇ ಕಾಣಿಸ್ತಾ ಇದೆ. ಫೇಸಿಂದೆಲ್ಲ ಮುಗಿದ್ಮೇಲೆ ನಾನು ಇದಕ್ಕೆ ಇವಾಗ ಜ್ಯುವೆಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಗಮ್ಮು ಹೊರಗಡೆ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಅಥವಾ ನೀವು ಸ್ಟೇಷನರಿಗೆ ಹೋದರೂ ಕೂಡ ಸಿಗುತ್ತೆ. ಇದು ಈ ರೀತಿ ಇರುತ್ತೆ. ಇದ್ರ ಹೆಲ್ಪಿಂದ ನೀವು ಈಸಿಯಾಗಿ ಜ್ಯುವೆಲ್ಸ್ನ ಮುಖವಾಡಕ್ಕೆ ಸ್ಟಿಕ್ ಮಾಡ್ಕೊಳ್ಬೋದು. ಜ್ಯುವೆಲ್ಸ್ನ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಬೇರೆ ಹಲವಾರು ಥರದ ಗಮ್ಗಳು ಬರುತ್ತೆ. ನನಗಿದು ಕಂಫರ್ಟಬಲ್ ಅಂತ ಅನ್ನಿಸ್ತು, ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ವೈಟ್ ಸ್ಟೋನ್ನ ಯೂಸ್ ಮಾಡಿಕೊಂಡು ಹಣೆಗೆ ಈ ರೀತಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ಟಿಕ್ ಮಾಡ್ಕೊಂಡ್ಮೇಲೆ ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ ಅಲ್ವಾ, ಆ ರೀತಿ. ನೆಕ್ಸ್ಟು ಅದೇ ಸ್ಟಿಕ್ನ ಯೂಸ್ ಮಾಡಿಕೊಂಡು ಇಯರಿಂಗ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ, ಜುಮ್ಕಾಸ್ನ. ಎಲ್ಲ ಹಾಕಿದ್ಮೇಲೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೀವು ಹೊರಗಡೆ ಮಾಡಿಸ್ಕೊಂಡೋಗೂ ಕೂಡ ಇದೇ ರೀತಿಯೇ ಕಾಣಿಸುತ್ತೆ.
ಇದೆಲ್ಲ ಆದಮೇಲೆ ನಾನು ಐಲ್ಯಾಶಸ್ನ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಐಲ್ಯಾಶಸ್ನ ಸ್ಟಿಕ್ ಮಾಡ್ಕೊಳ್ಳೋದಕ್ಕೆ ಅವರೇ ಗಮ್ಮನ್ನು ಕೊಟ್ಟಿರ್ತಾರೆ. ಅದನ್ನು ಸ್ಟಿಕ್ ಮಾಡಿಕೊಂಡ್ರೆ ಅದು ಒಂದು ಒಳ್ಳೆ ಲುಕ್ ಕೊಡುತ್ತೆ ಮುಖವಾಡಕ್ಕೆ. ಇದು ಐಲ್ಯಾಶಸ್ ಬಂದು ಲೆಂತಿ ಆಗಿರುತ್ತೆ. ನೀವು ಮುಖವಾಡಕ್ಕೆ ಏನು ಸೈಜ್ ಬರುತ್ತೆ ಆ ಸೈಜ್ನ ಕಟ್ ಮಾಡಿಕೊಂಡು ಅವ್ರು ಕೊಟ್ಟಿರೋಂಥ ಗಮ್ಮನ್ನೇ ಸ್ಟಿಕ್ ಮಾಡಿಕೊಂಡ್ರೆ ಸ್ಟಿಕ್ ಆಗುತ್ತೆ. ಇದೆಲ್ಲ ಆದಮೇಲೆ ನೀವು ಒಂದು 8 ಅವರ್ಸ್ ಆದ್ರೂ ಫೌಂಡೇಶನ್ ಡ್ರೈ ಆಗೋದಕ್ಕೆ ಬಿಡಬೇಕು. ಆವಾಗ ಒಂದು ಒಳ್ಳೆ ಲುಕ್ ಕೊಡುತ್ತೆ ಫೇಸಿಗೆ. ನೋಡಿ ಫೈನಲಿ ಡ್ರೈ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಐಲ್ಯಾಶಸ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು, ಜ್ಯುವೆಲ್ಸ್ ಆಗಿರ್ಬೋದು, ಎಷ್ಟು ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅಂತ. ನೀವು ಹೊರಗಡೆ ಮಾಡಿಸ್ಕೊಂಡು ಬಂದಾಗ ಯಾವ ರೀತಿ ಕಾಣಿಸುತ್ತೆ ಅದೇ ರೀತಿಯೇ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಟಚ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ಯೂಸ್ಫುಲ್ ಅನಿಸಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.